ಡಿಯರ್ ಸ್ಟೂಡೆಂಟ್ಸ್, ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳ ಪಾಠದಲ್ಲಿ ನಾವಿವತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂದರೆ ಏನು? ಕಾಂತ ಅಂದರೆ ಏನು? ಕಾಂತ ಅಂದರೆ ಮ್ಯಾಗ್ನೆಟ್, ಅಥವಾ ನಿಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಲೋಕ್ ಚಮಕ್. ಸೊ ಈ ಕಾಂತವನ್ನು ನಾವು ಬಳಸಿಕೊಂಡು ಅಲ್ಲಿ ವಿದ್ಯುತ್ ಹರಿಯುತ್ತದೆಯೋ ಇಲ್ಲವೋ ಅನ್ನೋದನ್ನು ನೋಡುವುದಕ್ಕೆ ನಾವೇನಂತ ಕರಿತೀವಿ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಕಾಂತೀಯ ಪರಿಣಾಮದಲ್ಲಿ ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆಯನ್ನು ನೋಡೋಣ. ಬಳಸಿದ ಬೆಂಕಿ ಪೊಟ್ಟಣದ ಒಳಗಿನ ರಟ್ಟಿನ ತಟ್ಟೆಯನ್ನು ತೆಗೆದುಕೊಳ್ಳಿ. ಇದರ ಸುತ್ತಲೂ ಹಲವು ಬಾರಿ ವಿದ್ಯುತ್ ತಂತಿಯನ್ನು ಸುತ್ತಿ ಒಳಗೆ ಒಂದು ಸಣ್ಣ ದಿಕ್ಸೂಚಿಯನ್ನು ಇಡಿ. ಚಿತ್ರದಲ್ಲಿ ತೋರಿಸಿದಂತೆ ತಂತಿಯ ತುದಿಗಳನ್ನು ಒಂದು ಗುಂಡಿಯ ಮೂಲಕ ವಿದ್ಯುತ್ ಕೋಶಕ್ಕೆ ಜೋಡಿಸಿ. ದಿಕ್ಸೂಚಿಯ ಮುಳ್ಳಿನ ದಿಕ್ಕನ್ನು ಗುರುತಿಸಿಕೊಳ್ಳಿ. ಒಂದು ದಂಡಕಾಂತವನ್ನು ದಿಕ್ಸೂಚಿಯ ಹತ್ತಿರಕ್ಕೆ ತಂದು ಏನಾಗುವುದೆಂದು ಗಮನಿಸಿ. ಹೀಗೆ ದಿಕ್ಸೂಚಿಯನ್ನು ಗಮನಿಸುತ್ತಾ ಒತ್ತುಗುಂಡಿಯನ್ನು ಸಂಪರ್ಕಕ್ಕೆ ತನ್ನಿ. ಈಗ ಏನನ್ನು ಗಮನಿಸುವಿರಿ ಅಂಥೇಳಿ ಪ್ರಶ್ನೆ ಕೇಳ್ಯಾರ ನಿಮ್ಗೆ. ಸೊ ಏನು ಮಾಡಬೇಕು ಈ ಚಟುವಟಿಕೆಯಲ್ಲಿ? ಈ ಚಟುವಟಿಕೆಯಲ್ಲಿ ನಾವು ಒಂದು ಬೆಂಕಿ ಪೊಟ್ಟಣವನ್ನು ತೆಗೆದುಕೊಳ್ಬೇಕು. ಈ ಬೆಂಕಿ ಪೊಟ್ಟಣಕ್ಕೆ ಇಲ್ಲಿ ಸುತ್ತಾರ ನೋಡ್ರಿ, ಹಿಂಗೆ ಈ ರೀತಿ ತಂತಿಗಳನ್ನು ಸುತ್ತಬೇಕು. ಸೊ ತಂತಿಗಳನ್ನು ಸುತ್ತಿ ಇದರ ನಡುವೆ ದಿಕ್ಸೂಚಿಯನ್ನು ಇಡಬೇಕು. ಸೊ ದಿಕ್ಸೂಚಿಯನ್ನು ಇಟ್ಟು ಇಲ್ಲಿ ಒಂದು ನಡು ಈ ಕಲರ್ ಕಾಣತೈತೆ ನೋಡ್ರಿ, ಇಲ್ಲಿ ಅದು ಮ್ಯಾಗ್ನೆಟ್ ಅಂದರೆ ಕಾಂತವನ್ನು ಇಟ್ಟು ಈ ತಂತಿಯನ್ನು ಒಂದು ಸೆಲ್ಗೆ ಜೋಡಿಸ್ಬೇಕು. ಸೆಲ್ಲಿಂದ ಸ್ವಿಚ್ಗೆ ಜೋಡಿಸ್ಬೇಕು. ಸ್ವಿಚ್ಚಿಂದ ಬಲ್ಬ್. ನೀವು ಹೆಂಗೆ ಇದನ್ನು ಶೆಲ್ಲ ಸ್ವಿಚ್ ಬಲ್ಬ್ ಅಂದರೆ ನಾನು ನಿಮ್ಗೆ ಸಿಂಬಾಲ್ ಹೇಳೋ ಮುಂದಾಗ ಹೇಳಿದೆ. ಏನು ಈ ರೀತಿ ಸಿಂಬಾಲ್ ಇರೋದು ಬ್ಯಾಟ್ರಿ, ಸೆಲ್ ಅಥವಾ ಬ್ಯಾಟ್ರಿ, ಇದು ಸ್ವಿಚ್, ಇದು ಬಲ್ಬ್. ಸೊ ಇವೆಲ್ಲವುಗಳನ್ನು ನಾವು ಇಲ್ಲಿ ಕನೆಕ್ಷನ್ ಮಾಡಬೇಕು. ಸೊ ಕನೆಕ್ಷನ್ ಮಾಡಿದಾಗ ನಾನು ಸ್ವಿಚ್ ಯಾವಾಗ ಆಫ್ ಮಾಡಿದೆ ಅಂದರೆ ಆ ಸ್ವಿಚ್ ಆಫ್ ಮಾಡಿದಾಗ ಏನಾಯಿತು, ಈ ದಿಕ್ಸೂಚಿಯ ಯಾವ ಕಡೆ ಮುಳ್ಳು ತಿರುಗುತ್ತದೆ ಇಲ್ಲೋ ಅನ್ನೋದನ್ನು ನೋಡ್ಕೋಬೇಕು. ಅಂದರೆ ಏನಪ್ಪ ಅಂದರೆ ನಾವು ಈ ಪ್ರಯೋಗದಿಂದ ಏನು ತಿಳ್ಕೊಂಡಿವಂದರೆ, ಯಾವಾಗ ನಾವು ಇದಕ್ಕೆ ವಿದ್ಯುತ್ತನ್ನು ಹರಿಸಿದೀವೋ, ಕಾಂತಕ್ಕೆ ವಿದ್ಯುತ್ತನ್ನು ಪ್ರವಹಿಸಕ್ಕೆ ಬಿಡತ್ತೀವೋ, ಸೊ ಬಿಟ್ಟ ಮೇಲೆ ಅದು ವಿಚಲನೆಗೊಳ್ತದಂದ್ರೆ ತನ್ನ ಸ್ಥಾನವನ್ನು ಬದಲಾಯಿಸ್ತದೆ. ಅಕಸ್ಮಾತ್ ಕಾಂತ ಈ ದಿಕ್ಕಿ ಮುಖ ಮಾಡಿತಿತ್ತು ಅಂತ ತಿಳ್ಕೊರಿ. ಸೊ ನಾ ಈ ವಿದ್ಯುತ್ ಪ್ರವಹಿಸಿದೆ. ಸೊ ವಿದ್ಯುತ್ ಪ್ರವಹಿಸಿದ ಮೇಲೆ ಅದು ಕಾಂತ ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ತದೆ. ಸೊ ದಿಕ್ಕನ್ನು ಬದಲಾಯಿಸಿಕೊಂತಪ್ಪ ಅಂದರೆ ಅಲ್ಲೇನಾಯಿತು, ವಿದ್ಯುತ್ ಹರಿಯಲು ಆರಂಭಿಸಿದೆ ಅಂದರ್ಥ. ಹಾಗಾದರೆ ಇದನ್ನು ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂಥೇಳಿ ಕರಿತೀವಿ. ಸೊ ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ನಾವು ಕಂಡು ಹಿಡಿದವ್ರು ಯಾರಪ್ಪ ಅಂದರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್. ವಿದ್ಯುತ್ ಕಾಂತೀಯ ಪರಿಣಾಮವನ್ನು ಕಂಡು ಹಿಡಿದವ್ರು ಮೊದಲೇದಾಗಿ ಯಾರು? ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್ ಈ ಚಿತ್ರದಲ್ಲಿ ನಿಮ್ಗೆ ಕಾಣ್ತಾರ, ಅದನ್ನು ನೋಡ್ಬೋದು. ಈ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್ ಎಂಬ ವಿಜ್ಞಾನಿಯು ಕೂಡ ಆಶ್ಚರ್ಯಪಟ್ಟಿದ್ರು. ಯಾವ ರೀತಿಯಾಗಿ, ಎದಕ್ಕೆ ಆಶ್ಚರ್ಯಪಟ್ಟಿದ್ರು ಅಂದರೆ, ಕಾಂತಕ್ಕೆ ನಾವು ವಿದ್ಯುತ್ತನ್ನು ಪ್ರವಹಿಸಿದ್ರೆ ಅಲ್ಲಿ ಏನೂ ಕನೆಕ್ಷನೇ ಇಲ್ಲ. ಅಂದರೆ ಏನು, ಇಲ್ಲಿ ನೋಡ್ರಿ, ಈ ಕಾಂತಕ್ಕೆ ನಾವೇನು ಟಚ್ ಮಾಡಿಲ್ಲ. ನಾವು ಇಲ್ಲಿ ತಂತಿಗೆ ಹೋಗಿ ಇಲ್ಲೇನು ಇದು ರಟ್ಟಿನ ಡಬ್ಬಿಗೆ, ಈ ತಂತಿ ಹೋಗಿ ಈ ರಟ್ಟಿನ ಡಬ್ಬಿಗೆ ಕನೆಕ್ಷನ್ ಮಾಡಿವಿ. ಈ ಕಾಂತಕ್ಕೆ ಏನೂ ಕನೆಕ್ಷನ್ ಇಲ್ಲ. ಸೊ ಇದನ್ನು ನೋಡಿ ಅವ ಏನಾಗಿದ್ದ, ಗಾಬರಿ ಪಟ್ಟಿದ್ದ ಅಥವಾ ಆಶ್ಚರ್ಯಪಟ್ಟಿದ್ದ. ತಂತಿಯ ಮೂಲಕ ವಿದ್ಯುತ್ ಹರಿಸಿದಾಗಲೆಲ್ಲ ಪ್ರತಿ ಬಾರಿಯೂ ದಿಕ್ಸೂಚಿಯ ಮುಳ್ಳು ವಿಚಲನೆ ಹೊಂದಿದ್ದನ್ನು ಗಮನಿಸಿದ ಮೊದಲ ವ್ಯಕ್ತಿ ಯಾರು? ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್. ಈ ರೀತಿ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ಕಾಂತದಂತೆ ವರ್ತಿಸುವುದಕ್ಕೆ ನಾವು ಅದನ್ನು ಕಾಂತೀಯ ಪರಿಣಾಮ ಅಂಥೇಳಿ ಕರಿತೀವಿ. ಈ ದಿಕ್ಸೂಚಿಯಲ್ಲಿ ನಾವು ಕರೆಂಟ್ ಅಥವಾ ವಿದ್ಯುತ್ತನ್ನು ಹರಿಸಿದಾಗ ಇದು ದಿಕ್ಸೂಚಿಯ ಮುಳ್ಳು ಕಾಂತದಂತೆ ವರ್ತಿಸುವುದಕ್ಕೆ, ಕಾಂತದಂತೆ ಅಂದ್ರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ. ಈಗ ಪೂರ್ವಕ್ಕಿತ್ತಂದ್ರೆ ಅದು ಪಶ್ಚಿಮಕ್ಕೆ ಮುಖ ಮಾಡಿ ನಿಲ್ತದೆ, ಉತ್ತರಕ್ಕಿತ್ತಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ನಿಲ್ತದೆ. ಸೊ ಈ ರೀತಿ ಏನಾಗಿದೆ, ಕಾಂತದ ದಿಕ್ಸೂಚಿಯ ಮುಳ್ಳು ವಿಚಲನೆಗೊಂಡು ಅದು ಕಾಂತದಂತೆ ನಾರ್ತ್ ಆ್ಯಂಡ್ ಸೌತ್ ಇರ್ತದಲ್ಲ, ಮ್ಯಾಗ್ನೆಟ್ನ ಹೆಂಗಿರ್ತದೆ ಈ ರೀತಿಯಾಗಿರ್ತದೆ. ನೀವು ದಂಡಕಾಂತ 6th ಸ್ಟ್ಯಾಂಡರ್ಡ್ದಲ್ಲಿ ನೋಡಿರಿ. ಸೊ ಇದು ನಾರ್ತ್, ಇದು ಸೌತ್. ಸೊ ಈಗ ಹೆಂಗೆ ಇದು ನಿಲ್ತದಲ್ಲ, ಸೊ ಆ ರೀತಿಯಾಗಿ ಅದು ದಿಕ್ಕುಗಳಿಗೆ ಮುಖ ಮಾಡಿ ಆ ದಿಕ್ಸೂಚಿಯ ಮುಳ್ಳು ನಿಲ್ತದೆ. ಸೊ ಆ ಕಾರಣಕ್ಕಾಗಿ ಇದನ್ನು ವಿದ್ಯುತ್ ಕಾಂತೀಯ ಪರಿಣಾಮ ಅಂಥೇಳಿ ಕರಿತೀವಿ. ಇನ್ನು ನಂತರ ಬರೋದು ಯಾವುದಪ್ಪ ಅಂದರೆ ವಿದ್ಯುತ್ ಕಾಂತ. ಇಲ್ಲಿ ದಿಕ್ಸೂಚಿಯ ಮುಳ್ಳನ್ನು ಉಪಯೋಗಿಸಿಕೊಂಡು ನಾವು ವಿದ್ಯುತ್ ಕಾಂತೀಯ ಪರಿಣಾಮವನ್ನು ಮಾಡಿದ್ವಿ. ಆದರೆ ಈಗ ನಾವು
ವಿದ್ಯುತ್ ಕಾಂತವನ್ನೇ ತೆಗೆದುಕೊಂಡು, ಕಾಂತ ಅಂದರೆ ಏನು, ಅದನ್ನು ಕಾಂತವಾಗಿ ಪರಿವರ್ತಿಸಬೇಕು. ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡು ಅದನ್ನು ಕಾಂತವಾಗಿ ಪರಿವರ್ತಿಸಿದ್ದು ಅಂದ್ರೆ ಅದನ್ನು ವಿದ್ಯುತ್ ಕಾಂತ ಅಂಥೇಳಿ ಕರಿತೀವಿ. ನೋಡಿರಿ, ಇಲ್ಲಿ ಒಂದು ಚಟುವಟಿಕೆ ಇದೆ ವಿದ್ಯುತ್ ಕಾಂತಕ್ಕೆ. ಸುಮಾರು 75 ಸೆಂಟಿಮೀಟರ್ ಉದ್ದದ ಅವಾಹಕ ಹೊದಿಕೆ ಇರುವ ಅಥವಾ ಬಟ್ಟೆಯಿಂದ ಆವೃತವಾದ ಸುಲಭವಾಗಿ ಬಾಗುವ ಒಂದು ತಂತಿ ಮತ್ತು 6ರಿಂದ 10 ಸೆಂಟಿಮೀಟರ್ ಉದ್ದದ ಒಂದು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಳ್ಳಿ. ತಂತಿಯನ್ನು ಮೊಳೆಯ ಸುತ್ತ ಸುರುಳಿ ಆಕಾರದಲ್ಲಿ ಜಿಗಿಯಾಗಿ ಸುತ್ತಿ ತಂತಿಯ ಎರಡೂ ತುದಿಗಳನ್ನು ಒಂದು ಒತ್ತುಗುಂಡಿಯ ಮೂಲಕ ಕೋಶದ ವಿದ್ಯುತ್ ದಾಹಕಗಳಿಗೆ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಿ. ನೋಡ್ರಿ, ಇಲ್ಲಿ ಒಂದು ಏನು ತಗೋಬೇಕು, ಮೊಳೆಯನ್ನು ತಗೋಬೇಕು. ಸೊ ಮೊಳೆಯನ್ನು ತೆಗೆದುಕೊಂಡು ಈ ಮೊಳೆಗೆ ಈ ರೀತಿಯಾಗಿ ಸುರುಳಿ ಆಕಾರದಲ್ಲಿ ತಂತಿಯನ್ನು ಸುತ್ತುತ್ತಾ ಹೋಗ್ಬೇಕು. ತಂತಿಯನ್ನು ಸುತ್ತುತ್ತಾ ಹೋಗಿ ಇಲ್ಲಿ ಸ್ವಿಚ್ ಕನೆಕ್ಷನ್, ನೆಕ್ಸ್ಟ್ ಇಲ್ಲಿ ಸೆಲ್ ಕಲೆಕ್ಷನ್. ಸೊ ಸ್ವಿಚ್ ಕನೆಕ್ಷನ್ ಆಗಿ ಸ್ವಿಚ್ದು ಇದು ಪಾಸಿಟಿವ್ ಕೊಟ್ಟಿದ್ರೆ ನೆಗೆಟಿವ್ ಇರ್ತದೆ. ಸೊ ನೆಗೆಟಿವ್ ಇದು ನೆಗೆಟಿವ್ ಇರ್ತದೆ, ಇದು ಪಾಸಿಟಿವ್ ಟು ನೆಗೆಟಿವ್. ಸೊ ಹಿಯರ್ ಪಾಸಿಟಿವ್, ಹಿಯರ್ ನೆಗೆಟಿವ್. ಸೊ ಈ ರೀತಿ ಕನೆಕ್ಷನನ್ನು ಕೊಟ್ಟಿರ್ತೀವಿ. ಇದನ್ನು ನೀವು ಮನೆಯಲ್ಲಿ ಮಾಡಿ ನೋಡ್ಬೋದು. ಒಂದು ತಂತಿಗೆ ಒಂದು ಮೊಳೆಗೆ ತಂತಿಯನ್ನು ಸುತ್ತಿ ಒಂದು ಸೆಲ್ ಮತ್ತು ಒಂದು ಸ್ವಿಚ್ಚನ್ನು ತೆಗೆದುಕೊಂಡು ಅಲ್ಲಿ ಕನೆಕ್ಷನ್ ಮಾಡಿ ಇಲ್ಲಿ ವಿದ್ಯುತ್ ಕಾಂತದಂತೆ ಪರಿವರ್ತಿಸ್ತದನೋ ಇಲ್ಲವೋ ಅನ್ನೋದನ್ನು ಪರೀಕ್ಷಿಸಿ ನೋಡ್ಬೋದು. ಈ ಚಟುವಟಿಕೆಯಲ್ಲಿ ಏನು ನೋಡಿದೀವಪ್ಪ ನಾವು, ಈ ರೀತಿ ಮಾಡಿಟ್ಟಿವಿ. ಚಿತ್ರದಲ್ಲಿ ತೋರಿಸಂತೆ ತಯಾರಿಸಿರಿ ಅಂತ ಹೇಳ್ಯಾರ. ಸೊ ತಯಾರಿಸಿಟ್ಟಿವಿ. ತಯಾರಿಸಿಟ್ಟ ಮೇಲೆ ಇಲ್ಲಿ ಏನಾಯಿತು, ಬದಲಾವಣೆ ಏನಾಯಿತು ಸ್ವಿಚ್ ಆನ್ ಮಾಡಿದ ಮೇಲೆ ಅನ್ನೋದನ್ನು ನೋಡೋಣ. ಮೇಲಿನ ಚಟುವಟಿಕೆಯಲ್ಲಿ ತಂತಿಯ ಸುರುಳಿಯು ತನ್ನ ಮೂಲಕ ವಿದ್ಯುತ್ ಪ್ರವಹಿಸುವಾಗ ಕಾಂತದಂತೆ ವರ್ತಿಸುತ್ತದೆ. ವಿದ್ಯುತ್ ಪ್ರವಾಹ ಇಲ್ಲದೇ ಇರುವಾಗ ಸಾಮಾನ್ಯವಾಗಿ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುತ್ತದೆ. ಇಂತಹ ತಂತಿಯ ಸುರುಳಿಗಳನ್ನು ವಿದ್ಯುತ್ ಕಾಂತಗಳು ಅಂಥೇಳಿ ಕರಿತೀವಿ. ಇಂತಹ ತಂತಿಯ ಸುರುಳಿಗಳನ್ನು ನಾವೇನಂತ ಕರಿತೀವಿ ಅಂದರೆ ವಿದ್ಯುತ್ ಕಾಂತಗಳು ಅಂಥೇಳಿ ಕರಿತೀವಿ. ಅಂದರೆ ಈ ರೀತಿ ಚಿತ್ರದಲ್ಲಿ ನಾವು ನೋಡಿದಾಗ ಯಾವಾಗ ನಾವು ಸ್ವಿಚ್ ಆನ್ ಮಾಡ್ತೀವಲ್ಲ, ಸ್ವಿಚ್ ಆನ್ ಮಾಡಿದಾಗ ಈ ತಂತಿಯ ಈ ಮೊಳೆಯ ಮೇಲಿರುವಂಥ ಸುರುಳಿಗಳು ಸ್ವಿಚ್ ಆನ್ ಮಾಡಿದಾಗ ಕಾಂತದಂತೆ ವರ್ತಿಸುತ್ತವೆ. ಕಾಂತದಂತೆ ವರ್ತಿಸುತ್ತವೆ ಅಂದರೆ ಏನು, ನಾರ್ತ್ ಸೌತ್ ಅಂದರೆ ಕಾಂತದ ವಿಚಲನೆಗೊಳ್ತದ. ಸೊ ಕಾಂತದಂತೆ ವರ್ತಿಸ್ತದ. ನಂತರ ನಾವು ಸ್ವಿಚ್ ಆಫ್ ಮಾಡಿದ್ವಿ ಅಂದಮೇಲೆ ಆವಾಗ ಇದು ನಾರ್ಮಲ್ ಸ್ಟೇಜಿಗೆ ಬರ್ತದೆ. ಕಾಂತದಂತೆ ವರ್ತಿಸುವುದಿಲ್ಲ, ಆಗ ತನ್ನ ಕಾಂತತ್ವವನ್ನು ಕಳೆದುಕೊಳ್ತದ. ಇಂತಹದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವಿದ್ಯುತ್ ಕಾಂತಗಳು ಅಂಥೇಳಿ ಕರಿತೀವಿ. ಸೊ ನಾವು ಬೆಲ್ ಅಕಸ್ಮಾತ್ ನೀವು ನೋಡಿರ್ಬೋದು, ಯಾವುದರ ಒಂದು ನಿಮ್ಮ ಆಟಿಕೆ ಸಾಮಾನಾಗಿರ್ಬೋದು, ಅದಕ್ಕೆ ನೀವು ಇದು ಯಾವುದರ ಒಂದು ಕೀಲಿ ಹಾಕಿ ಚಾವಿ ಹಾಕಿ ರೆಡಿ ಮಾಡ್ಬೋದು. ಸೊ ಚಾವಿ ಹಾಕಿ ನೀವು ತಿರುಗುತ್ತಿದ್ದಾಗ ಸೊ ಅವಾಗ ಏನಾಗ್ತದೆ, ಆ ಗೊಂಬಿ ಅಳಿಗಾಡ್ತದೆ. ಸೊ ಯಾವಾಗ ಅದ್ರದ್ದು ಕೆಪಾಸಿಟಿ ಕಾಂತತ್ವ ಕಡಿಮೆ ಆಗ್ತದಲ್ಲ, ಸೊ ಅವಾಗ ಏನಾಗ್ತದೆ, ಅದು ಇದು ಆಟಕ್ಕೆ ಸಾಮಾನ ಆಡೋದು ನಿಲ್ತದೆ. ಅಂದರೆ ತನ್ನ ಕಾಂತತ್ವವನ್ನು ಕಳೆದುಕೊಳ್ತದೆ. ಸಪೋಸ್ ಫಾರ್ ಎಕ್ಸಾಂಪಲ್ ಫ್ರಿಜ್ ನೋಡ್ರಿ, ನಿಮ್ಮ ಫ್ರಿಜ್ ಒಳಗೆ ಡೋರ್ ಸೈಡಿಗೆ ಅಲ್ಲೆಲ್ಲ ಪೂರ್ತಿ ಏನಿರ್ತದೆ, ಮ್ಯಾಗ್ನೆಟ್ ಇರ್ತದೆ. ಸೊ ಅಲ್ಲಿ ಮ್ಯಾಗ್ನೆಟ್ ಇದ್ದಾಗ ನೀವು ಫ್ರಿಜ್ ಬಾಗಿಲನ್ನು ಜಗ್ರಿ. ಸೊ ಜಗ್ಗಿದ ಮೇಲೆ ಅದು ಈಸಿಲಿ ಹೊರಗೆ ಬಂದುಬಿಡ್ತದೆ, ತನ್ನ ಕಾಂತತ್ವವನ್ನು ಕಳೆದುಕೊಳ್ತದೆ ಅಲ್ಲಿ. ಆಮೇಲೆ ಮುಚ್ಚ್ರಿ, ಅಷ್ಟು ಸಮೀಪಕ್ಕೆ ಹೋಗ್ರಿ, ಪೂರ್ತಿ ಹೋಗಿ ಮುಚ್ಚಬೇಡ್ರಿ. ಸಮೀಪ ಹೋಗಿ ಮುಚ್ಚಿದ್ರೆ ಅವಾಗ ಏನಾಗ್ತದೆ, ತನ್ನ ಕಾಂತತ್ವವನ್ನು ಹಿಡಿದುಕೊಂಡು ನಿಮ್ಗೆ ಗ್ರಾಸ್ಪಿಂಗ್ ಮಾಡ್ಕೊಂಡ್ಬಿಡ್ತದೆ. ಸೊ ಇಂಥದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವಿದ್ಯುತ್ ಕಾಂತಗಳು ಅಂಥೇಳಿ ಕರಿತೀವಿ. ಈ ವಿದ್ಯುತ್ ಕಾಂತಗಳು ಮೇಲೆತ್ತುವಷ್ಟು ಪ್ರಬಲವಾದ ವಿದ್ಯುತ್ ಕಾಂತವನ್ನು ಕಸದ ರಾಶಿಯಿಂದ ಕಾಂತೀಯ ವಸ್ತುಗಳನ್ನು ಬೇರ್ಪಡಿಸಲು ಕೂಡ ವಿದ್ಯುತ್ ಕಾಂತಗಳನ್ನು ಉಪಯೋಗಿಸುವರು. ಹಾಗಾದರೆ ಈ ವಿದ್ಯುತ್ ಕಾಂತಗಳನ್ನು ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂದರೆ ಎಲ್ಲಿ ಕಸ ಮತ್ತು ಕಾಂತದ ವಸ್ತುಗಳು ಇರ್ತಾವಲ್ಲ, ಸೊ ಆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ, ಸೊ ಅವಾಗ ಕಾಂತದ ವಸ್ತುಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕೆ ಇಲ್ಲಿ ವಿದ್ಯುತ್ ಕಾಂತಗಳನ್ನು ಬಳಸ್ತೀವಿ. ಅಕಸ್ಮಾತ್ವಾಗಿ ಕಣ್ಣಿನಲ್ಲಿ ಬಿದ್ದಿರಬಹುದಾದ ಕಾಂತೀಯ ವಸ್ತುಗಳ ಸಣ್ಣ ತುಣುಕುಗಳನ್ನು ಹೊರತೆಗೆಯಲು ವೈದ್ಯರು ಕಿರಿದಾದ ವಿದ್ಯುತ್ ಕಾಂತಗಳನ್ನು ಉಪಯೋಗಿಸುವರು. ಅಕಸ್ಮಾತ್ ನಿಮ್ಮ ಕಣ್ಣಿನಲ್ಲಿ ಏನಾದರೂ ಬಿತ್ತಪ್ಪ ಅಂದರೆ ಅಕಸ್ಮಾತಾಗಿ ಆವಾಗ ವೈದ್ಯರು ಈ ವಿದ್ಯುತ್ ಕಾಂತಗಳನ್ನು ಉಪಯೋಗಿಸ್ತಾರೆ. ಅನೇಕ ಆಟಿಕೆಗಳಲ್ಲಿ, ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಅನೇಕ ಆಟಿಕೆ ಸಾಮಾನುಗಳಲ್ಲಿಯೂ ಸಹ ನಾವು ಈ ಕಾಂತವನ್ನು ಉಪಯೋಗಿಸುತ್ತಾರೆ. ಹಾಗಾದರೆ ಇಲ್ಲಿ ನೋಡ್ಬೋದು, ನಮ್ಮ ದಿನನಿತ್ಯದಲ್ಲಿ ನಾವು ನೋಡುವಂತಹದ ಕಾಂತ ಎಲ್ಲಿಪ್ಪ ಅಂದರೆ ವಿದ್ಯುತ್ ಗಂಟೆ. ಈ ವಿದ್ಯುತ್ ಗಂಟೆ ನಿಮ್ಮ ಶಾಲೆಯಲ್ಲಿಯೂ ಇದೆ. ಸೊ ಪ್ರತಿ ಪೀರಿಯಡ್ ಆದಮೇಲೆ ಬೆಲ್ ಆಗ್ತದೆ. ಸೊ ಅದಕ್ಕೆ ನಾವು ಟೈಮ್ ಸೆಟ್ ಮಾಡಿರ್ತೀವಿ, 30 ನಿಮಿಷ 40 ನಿಮಿಷ ಅಂಥೇಳಿ ಟೈಮ್ ಸೆಟ್ ಮಾಡಿದ ಕೂಡಲೇ ನೀವೇನು ಹೋಗಿ ಅದಕ್ಕೆ ಬಟನ್ ಆನ್ ಮಾಡೋಂಗಿಲ್ಲ. ಸೊ ಅದು ತಾನೇ ಆನ್ ಆಗ್ತದೆ ಅಂದಮೇಲೆ ಅಲ್ಲಿ ನಾವು ಟೈಮನ್ನು ಸೆಟ್ ಮಾಡಿರ್ತೀವಿ. ಆವಾಗ ಏನಾಗ್ತದೆ, ಅದು
ರಿಂಗ್ ಆಗ್ತದೆ. ಸೊ ಅವಾಗ ರಿಂಗ್ ಆಯ್ತಪ್ಪ ಅಂದರೆ ತನ್ನ ಕಾಂತತ್ವವನ್ನು ಪಡೆದುಕೊಳ್ತದೆ. ಸೊ ನೀವು ಆಫ್ ಮಾಡಿದ್ರಿ ಅಂದರೆ ತನ್ನ ಕಾಂತತ್ವವನ್ನು ಕಳೆದುಕೊಳ್ತದ ಅಂತ. ಸೊ ನೋಡೋಣ ಇದು ಯಾವ ರೀತಿಯಾಗಿ ವರ್ಕ್ ಮಾಡ್ತದ ಅನ್ನೋದನ್ನು. ಚಿತ್ರದಲ್ಲಿ ನೋಡಿರುವಂತೆ ವಿದ್ಯುತ್ ಗಂಟೆಯ ಮಂಡಲವನ್ನು ತೋರಿಸಲಾಗಿದೆ. ಈ ಚಿತ್ರದಲ್ಲಿ ನೋಡಿರಿ, ವಿದ್ಯುತ್ ಗಂಟೆಯ ಮಂಡಲವನ್ನು ನೋಡಿರಿ. ಯಾವಾಗ ನೀವು ಆನ್ ಮಾಡ್ತಿರಲ್ಲ, ಇಲ್ಲಿ ಆನ್ ಮಾಡಿದಾಗ ಈ ಗಂಟೆ ಹೋಗಿ ಇದಕ್ಕೆ ಬಡಿತದ. ಸೊ ಆವಾಗ ನಮಗೆ ಸೌಂಡ್ ಬರ್ತದ. ಕಬ್ಬಿಣದ ತುಂಡಿನ ಮೇಲೆ ಸುತ್ತಿದ ತಂತಿಯ ಸುರುಳಿಯನ್ನು ಹೊಂದಿದೆ. ಈ ಸುರುಳಿಯು ವಿದ್ಯುತ್ ಕಾಂತವಾಗಿ ಕೆಲಸ ಮಾಡುತ್ತದೆ. ಒಂದು ತುದಿಯಲ್ಲಿ ಸುತ್ತಿಗೆಯನ್ನು ಹೊಂದಿರುವ ಕಬ್ಬಿಣದ ಪಟ್ಟಿಯನ್ನು ವಿದ್ಯುತ್ ಕಾಂತದ ಸಮೀಪದಲ್ಲಿ ಜೋಡಿಸಲಾಗಿದೆ. ಕಬ್ಬಿಣದ ಪಟ್ಟಿಯ ಇನ್ನೊಂದು ಬದಿಯಲ್ಲಿ ಒಂದು ಸಂಪರ್ಕ ಮೊಳೆ ಇದೆ. ಕಬ್ಬಿಣದ ಪಟ್ಟಿ ಈ ಮೊಳೆಯ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಪ್ರವಹಿಸಿ ಸುರುಳಿಯು ವಿದ್ಯುತ್ ಕಾಂತದಂತೆ ವರ್ತಿಸುತ್ತದೆ. ನೋಡ್ರಿ, ಯಾವಾಗ ನಾವಿಲ್ಲಿ ಸ್ವಿಚ್ ಆನ್ ಮಾಡ್ತೀವಲ್ಲ, ಸೊ ಈ ವಿದ್ಯುತ್ ಇಲ್ಲೇನಾಗ್ತದೆ, ಸುರುಳಿ ಆಕಾರದಲ್ಲಿ ಇದು ಕಾಂತದಂತೆ ವರ್ತಿಸಿ ಈ ಕನೆಕ್ಷನ್ಗೆ ಹೋಗಿ ಇವಾಗ ಹೋಗಿ ಇಲ್ಲಿ ಬೆಲ್ ರಿಂಗ್ ಆಗ್ತದೆ. ಸೊ ಆವಾಗ ನಾವು ಈ ವಿದ್ಯುತ್ ಪಟ್ಟಿ ಏನಾಗ್ತದೆ, ವಿದ್ಯುತ್ ಕಾಂತದಂತೆ ವರ್ತಿಸಿ ಅಲ್ಲಿ ವಿದ್ಯುತ್ ಗಂಟೆ ನಮ್ಗೆ ಕೇಳಿಸ್ತದ, ಅದರ ಶಬ್ದ ನಮಗೆ ಕೇಳಿಸ್ತದ. ಇದೆಲ್ಲದರ ಬಗ್ಗೆ ಒಂದು ವಿಡಿಯೋ ಅದ, ಅದನ್ನು ನೋಡ್ಕೊಂಡು ಬರೋಣ. When current flows through a conductor, it behaves as a magnet. A magnet has very important property that it attracts iron. Does the conductor carrying current also attract iron? Let's find out the answer through this activity. Take an insulated wire of about 80 cm long, an iron nail, ಇದು ನಾನು ಹೇಳಿದ್ನಲ್ಲ ನಿಮ್ಗೆ ಮೊಳೆ ಮತ್ತು ಸೆಲ್ಲು ಮತ್ತು ಡ್ರಾಯಿಂಗ್ ಪಿನ್ಸ್, ಆಮೇಲೆ ಸ್ವಿಚ್. Bind the insulated wire around the iron nail tightly, ಚಿತ್ರದಲ್ಲಿ ತೋರಿಸಿದ ಸುರುಳಿ ಆಕಾರದಲ್ಲಿ ಸುತ್ತುತ್ತಾ ಹೋಗಿದ್ದಾರೆ. Make a circuit as shown and connect free ends of the wire to the circuit through the switch. Put some pins near the nail. Now turn on the switch so that current flows. As soon as switch is turned on, the iron nail attracts the pins. As a result, the pins stick to the end of the iron nail. However, as soon as you turn the switch off, the current stops and the pins no longer stick to the iron nail. Here the coil behaves as a magnet when current flows through it. However, when current stops, it loses its magnetism. Such coil is called an electromagnet. There are many uses of electromagnets. Cranes that lift heavy loads use a strong electromagnet to do so. With the help of electromagnets, it is possible to separate the magnetic materials such as iron from scrap material. An electric bell also uses electromagnet for its working. Let's understand how it works. Here is a typical circuit of an electric bell. The coil wound over iron rods forms an electromagnet. A soft iron strip which has hammer at one side is kept close to this electromagnet. Initially, the strip is kept in contact with the screw using a springy metal. The hammer is kept near the dome-shaped structure called gong. As soon as the switch is turned on, current flows through the coil, making it an electromagnet. It attracts the soft iron strip, and so the hammer strikes over the gong, producing sound. However, due to this movement, the iron strip goes away from the screw, breaking the electric circuit. So, current stops and the coil does not attract the iron strip. The springy metal then brings the strip to its initial position, that is, again in contact with the screw. Again circuit is closed and electromagnets attracts the iron strip. Again sound is produced. This continues as soon as the bell button is pressed. So do you understood electromagnet?